ಹುಕ್ಕೇರಿಯ ಮಾಸ್ತಿಹುಳಿ ಗ್ರಾಮದ ರೈತರಿಂದ ದಲ್ಲಾಳಿಗಳಿಗೆ ತಿರುಗೇಟು. ಭೂಸ್ವಾಧೀನಕ್ಕೆ ತೀವ್ರ ವಿರೋಧ, ಕೈಗಾರಿಕೆ ಸ್ಥಾಪನೆಗೆ ರೈತರ ನಕಾರ. 1974 ಹಾಗೂ 75ರ ಹಿನ್ನೆಲೆ ಮುಳುಗಡೆ ಸಂತ್ರಸ್ತರ ಆತಂಕ, ದಲ್ಲಾಳಿಗಳ ಹಸ್ತಕ್ಷೇಪದ ವಿರುದ್ಧ ಸಿಡಿದೆದ್ದ ಗ್ರಾಮಸ್ಥರು. 17/3/2026 ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಮಾಸ್ತಿಹುಳಿ ಗ್ರಾಮದಲ್ಲಿ ದಶಕಗಳ ಹಿಂದೆ ಮುಳುಗಡೆ ಸಂತ್ರಸ್ತರ ಪುನರ್ವಸತಿಗಾಗಿ ಮಂಜೂರಾದ ಜಮೀನನ್ನು ಕೈಗಾರಿಕಾ ಪ್ರದೇಶ ನಿರ್ಮಾಣದ ನೆಪದಲ್ಲಿ ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವ ದಲ್ಲಾಳಿಗಳ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ತಮ್ಮ ಜಮೀನನ್ನು ಬಿಟ್ಟುಕೊಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಹಾಗಾದರೆ ಇದರ ಹಿನ್ನೆಲೆ ಏನು? 1974 ಹಾಗೂ 75ರಲ್ಲಿ ಹಿಡಕಲ್ ಜಲಾಶಯ ನಿರ್ಮಾಣದ ಸಂದರ್ಭದಲ್ಲಿ ತಾಲೂಕಿನ ನೂರಾರು ರೈತರು ತಮ್ಮ ಫಲವತ್ತಾದ ಸಾವಿರಾರು ಎಕರೆ ಜಮೀನನ್ನು ಕಳೆದುಕೊಂಡಿದ್ರು. ಆ ಸಮಯದಲ್ಲಿ ಸರ್ಕಾರ ಪ್ರತಿ ರೈತನಿಂದ 15ರಿಂದ 20 ಎಕರೆ ಜಮೀನು ಪಡೆದು ಸಂತ್ರಸ್ತ ಕುಟುಂಬಗಳಿಗೆ ತಲಾ 2ರಿಂದ 3 ಎಕರೆ ಜಮೀನನ್ನು ಪರ್ಯಾಯವಾಗಿ ಮಂಜೂರು ಮಾಡಿತ್ತು. ಕಳೆದ 5 ದಶಕಗಳಿಂದ ಇದೇ ಜಮೀನಿನಲ್ಲಿ ದುಡಿದು ಬದುಕು ಕಟ್ಟಿಕೊಂಡಿದ್ದ ರೈತರು ಈಗ ಮತ್ತೆ ಬೀದಿ ಪಾಲಾಗುವ ಆತಂಕದಲ್ಲಿದ್ದಾರೆ. ನಮಗೆ ಜಮೀನು ಕೊಡಕ್ಕೆ ನಮ್ಗೆ ಏನು ಗೊತ್ತಾಗಲ್ಲ. ನಾವು ಜಮೀನು ಕೊಟ್ಟರಿ, ನಾವು ಫ್ಯಾಕ್ಟ್ರಿ ಕಟ್ತಾರ ಕೊಟ್ಟಿಕ್ಕಿಲ್ಲ. ಈಗ ನಮಗೆಲ್ಲ ಮಾಹಿತಿ ಆಯ್ತು, ನಾವು ಅವ್ರು ಕೊಡಂಗಿಲ್ಲ. ಯಾರು ಬಂದ್ರು ನಾವು ಕೊಡೋದಿಲ್ಲ. ನಾವು ಈಗ ನಮ್ ಬೇಕಾದ್ರೆ ಬಂದ್ರು ನಾವು ಕೊಡಂಗಿಲ್ಲ. ನಾವು ರೈತರೆಲ್ಲ ಹೋರಾಡಿಕರಿಂದ ಅದು ಗಟ್ಟಿ ನಿಲ್ತವೆ. ಅಗ್ರಿಮೆಂಟ್ ಅದು ಏನದ ಅವ್ರು ಕ್ಯಾನ್ಸಲ್ ಮಾಡ್ತಾರೆ. ಎಷ್ಟು ಜಮೀನು ನಾವು 2 ಎಕರೆ ಮಾಡಿದ್ವಿ. ಇನ್ನೆರಡು ಎಕರೆ ಮಾಡಿದ್ವಿ. 2 ಎಕರೆ ಮಾಡಿದ್ದು ನಾವು ಫ್ಯಾಕ್ಟ್ರಿ ಕಟ್ಟಾಗ ನಾವು ಕೊಡಂಗಿಲ್ಲ. ಫ್ಯಾಕ್ಟ್ರಿ ಕಟ್ತಾರೆ ನಮ್ಗೆ ಗೊತ್ತಿರಕಿಲ್ರಿ. ನಮ್ಗೆ ಗೊತ್ತ ನಾವ್ ಏನ್ ಹೇಳಿಲ್ರಿ ನಮ್ಗೆ ಅವ್ರು. ಒಟ್ಟು ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಫ್ಯಾಕ್ಟ್ರಿ ಏನ್ ಹೇಳಿಲ್ಲ ನಮ್ಗೆ ಅವ್ರ. ಆದ್ಮೇಲೆ ನಿಲ್ಸಿ ಫ್ಯಾಕ್ಟ್ರಿ ಕಟ್ತಾವ ನಾವು ಗೊತ್ತು ಕ್ಯಾನ್ಸಲ್ ಮಾಡಿದ್ವಿ. ಈಗಾಗಲೇ ಒಂದು 40 ಎಕರೆ ಅಂತ 40 ಎಕರೆ ತಗೊಂಡಿಲ್ರಿ ಅವ್ರು. ಅದ್ರೊಳಗೆ ಜಂಟಿನೂ ಅದಾವ. ಜಂಟಿ ಅದಾವ್ರಿ. ಅದ್ರ ಬದಲ್ ನಾವ್ ಏನ್ ಜಂಟಿ ಅದಾವನ್ನ ನಾವು 2 ಎಕರೆ ನಾವು ಕೊಡ್ಬೇಕು ಕೊಟ್ಟಿದ್ರಿ. ಈಗ ನಾವು ಪೂರ ಕ್ಯಾನ್ಸಲ್ ಮಾಡಿದ್ವಿ. 1974ನೇ ಇಸ್ವಿಯಾಗ ನಮ್ಮನ್ನ ಊರ್ ಬಿಡಿಸಿದಾರ. 1974 ಈಗ ಒಂದ್ ಸ್ವಲ್ಪ ಮೆಟ್ಟಿಗಿತ್ತಿದೆವು. ಅದನ್ನ ತಗೊಂಬಂದ್ ಕಂಪ್ನಿಲಿ ಹಾಕಿರಂದ್ರೆ ನಮ್ ಪ್ರೆಷರ್ ಕೆಟ್ಟಂದ್ರೆ ಮತ್ ಕೊಡೋದನ್ನ 2 ಎಕರೆ 4 ಎಕರೆ ಕೊಟ್ಟಿದಾರ. ನಮ್ಮ 20 ಎಕರೆ 40 ಎಕರೆ ಜಮೀನ್ ಮುಗಿದಾವ್. ಅವ್ರಿಗೂ 4 ಎಕರೆ, ಸಣ್ಣ ರೈತರಿಗೂ 4 ಎಕರೆ 2 ಎಕರೆ ಹಿಂಗ್ ಜಮೀನ್ ಕೊಟ್ಟಿದಾರು. 18 ಕಸ್ಕೊಂಡ್ ಫ್ಯಾಕ್ಟರ್ ಹೋದ್ರಪ್ಪ ಅಂದ್ರೆ ನಾವಿನ್ ಎಲ್ಲಿ ಬದುಕುವಂತ ಪರಿಸ್ಥಿತಿ ನಮ್ಗೊಂದ್ ಬೇಕಿರಲ್ಲ. ಅದೇ ಹೋತಂದ್ರ ನಮ್ದು ಏನ್ ಗತಿ? ನಮ್ಗ್ ವಿಷ ಕೊಟ್ಟ ಅವ್ರ ಫ್ಯಾಕ್ಟ್ರಿ ಕಟ್ಬೇಕು. ಹಂಗ ಕಟ್ಟಕ್ ಬರಂಗಿಲ್ಲ. ನಮ್ ಬಾಯಾಗ ವಿಷ ಹಾಕ್ಬೇಕು, ಅವ್ರ ಫ್ಯಾಕ್ಟ್ರಿ ಕಟ್ಬೇಕು. ಒಮ್ಮೆ ನಿಷ್ಕಾಳಜಿಯಾಗಿ ಹೋಗ್ತೇವ್ ನಾವು. ಇಲ್ಲಿ ಯಾವ್ದೋ ನಮ್ ಭೂಮಿ ಸೆಕ್ಕ ಯಾವ್ದೋ ಫ್ಯಾಕ್ಟ್ರಿ ಬಂದ್ರ ನಾವ್ ಫ್ಯಾಕ್ಟ್ರಿ ಕಟ್ಟಕ್ ಕೊಡೋದಿಲ್ಲ. ನಮ್ ಇದ್ದಿದ್ದ ಭೂಮಿ ಇಷ್ಟ ಐತಿ, ಇದ್ರ ಮ್ಯಾಗ ಉಪನ್ ಆಗತ್ತೀವಿ. ಮತ್ ಇದು ಫ್ಯಾಕ್ಟ್ರಿ ತಗೊಂಡ್ ಹೋದ್ರ ನಾವ್ ಏನ್ ಬದುಕೊಂಡ್ರಿ? ಎಷ್ಟ್ರ ಮ್ಯಾಗ ನಮ್ದು ಇದು ಆಸೆ ಐತ್ರಿ. ಅವ್ರ ಬರ್ಬೇಕಾದ್ರ ನಮ್ಗೆ ಇಸ್ಯಾ ಕೊಟ್ಟ ಕಾಸ ಇಲ್ಲಿ ಫ್ಯಾಕ್ಟ್ರಿ ಕಟ್ಲಿಲ್ರಿ. ನೋಡ್ರಿ, ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಅನ್ನೋಕಿತ್ತನು ಸಂದರ್ಭ ಬಂದೈತಿ. ನಮಗ್ ಮಾಡ್ಲೇಬೇಕಾದಂತ ಸಂದರ್ಭ ಬಂದೈತಿ. ಈಗ ಪ್ರೆಸ್ ಮೀಟ್ ಮಾಡತ್ತು, ಮುಂದ ದೊಡ್ಡ ಹೋರಾಟ ಮಾಡ್ತೀವಿ. ಅದನ್ನ ಪ್ರೆಸ್ನವ್ರ ಮುಖಾಂತರ ಅವ್ರಿಗೆ ಮುನ್ನೆಚ್ಚರಿಕೆ ಕೊಡತ್ತು. ಕಂಪನಿ ಅವರಿಗೆ ಭಾರತ ಪೋನ್ಸ್ ಕಂಪನಿ ಏನೈತ್ಲ, ಅವ್ರ ಬೆಳಗಾವದಿಂದ ಏಜೆಂಟ್ರ ಬಿಟ್ಟ ಇಲ್ಲಿ ಭೂಮಿ ಖರೀದಿ ಮಾಡಕ್ ಕಳಿಸಿದಾರು. ಅದ ನಮಗೀಗ ಎಲ್ಲ ಗಮನಕ್ಕೆ ಬಂದೈತಿ, ಎಲ್ಲ ರೈತರಿಗೂ ಗಮನಕ್ಕೆ ಬಂದೈತಿ. ಯಾವುದೇ ಕಂಪನಿ ಬಂದ್ರು ನಾವು ಭೂಮಿ ಅಂತೂ ಕೊಡಂಗಿಲ್ಲ. ಬಾಳೇಶನ್ನ ಮಾವನೂರಿ ಅವ್ರನ್ನ ಉದ್ದೇಶವಾಗಿ ಇಟ್ಕೊಂಡು ಏನ್ ಮಾತಾಡತ್ತಾರ ಏಜೆಂಟ್ರ ನಡುವ, ನಿತ್ತವ್ರೆಲ್ಲಾ ಬಾಳೇಶನ್ನ ಮಾವನೂರಿನ ಎಲ್ಲಾರು ಅವ್ರಿಗೆ ಅಂದ್ರೆ ನಮಗಂದ್ರೆ ಎಲ್ಲಾ ರೈತರು ಎಲ್ಲಾ ರೈತರು ಒಗ್ಗಟ್ಟದೇವಿ, ಅವ್ರಿಗೆ ಬೆಂಬಲದೇವಿ. ಯಾವುದೇ ರೀತಿಯಾದಂತ ಕಂಪನಿಗಳು ಕಟ್ಟಾಕ ನಾವು ಅನುಮತಿ ನೀಡಂಗಿಲ್ಲ. ದಯವಿಟ್ಟು ಇದನ್ನ ಇಲ್ಲೇ ತಿಳ್ಕೊಂಡು ನೀವು ಹಿಂದೆ ಸರಿದ್ರ ಬಾಳ ಒಳ್ಳೇದಂತ ಹೇಳಿ ಎಲ್ಲಾ ರೈತರಿಗೆ ಪರವಾಗಿ ನೀವು ಮೀಡಿಯಾದವ್ರು ಕೆಲಸ ಮಾಡ್ರಿ. ಈ ಸುತ್ತಮುತ್ತ ಎಲ್ಲಾ ಭೂಮಿ ಸರ್ವೆ ಮಾಡ್ಕೊರಿ, ವಿಡಿಯೋ ಮಾಡ್ಕೊರಿ. ಎಷ್ಟ್ ಫಲವತ್ತಾದ ಭೂಮಿ ಐತಿ, ಎಷ್ಟ್ ಬರಡು ಭೂಮಿ ಐತಿ, ಇದನ್ನೆಲ್ಲಾ ವಿಡಿಯೋ ಮಾಡ್ಕೊಂಡು ನೀವ ಪ್ರಶ್ನವ್ರ ಹೆಚ್ಚಿನ ಮಟ್ಟದ ರೈತರಿಗೆ ನ್ಯಾಯ ಕೊಡಿಸುವಂತ ಒಂದು ವ್ಯವಸ್ಥೆ ಮಾಡ್ಬೇಕಂತೇಳಿ ನನ್ನ 2 ಮಾತುಗಳನ್ನ ಹೇಳಿ ಮುಗಿಸ್ತೀನಿ. ನನ್ನ ಹೆಸರು ಕುಮಾರ್ ತಮ್ಮನ್ನ ಹತ್ರಕ್ಕೆ ತಂದ್ರಿ. ನಿನ್ನಿನ ದಿವಸ ಏಜೆಂಟ್ ಅಂತ ಅಂದ್ ನಮಗ್ ಹೇಳಿದ್ರು. ನಾವ್ ಯಾವ್ದೇ ರೀತಿ ಏಜೆಂಟ್ಗಿ ಮಾಡಾನಿಲ್ಲ. ನಾವು ರೈತರಿಗೆ ಹೋಗಿ ವಿಷಯ ಏನ್ ಮುಟ್ಸಿದ್ವು ಅಂದ್ರಿ 40ರಿಂದ 45 ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಅಂತಂದಂಗಿದ್ವು. ನಾವ್ ಯಾರಿಗ ಫ್ಯಾಕ್ಟರಿ ಕೊಡಂಗಿಲ್ಲ. ಅವ್ರು ಮಾಡಿದಾರ 35 ಲಕ್ಷ ರೂಪಾಯಿ ಅಗ್ರಿಮೆಂಟ್. ಮತ್ ಇದ್ರೊಳಗೆ ಹೇರ್ ಎಷ್ಟ್ ಆತ ಅನ್ನೋದು ನೀವು ಅದನ್ನ ಅಭ್ಯಾಸ ಮಾಡ್ಬೇಕು. ಇದ್ರೊಳಗೆ ಏಜೆಂಟ್ ಯಾರು ಅನ್ನೋದು ನೀವು ಅದನ್ನ ಡಿಸೈಡ್ ಮಾಡ್ಬೇಕು.
ಮತ್ತೀಗ ಅದ್ರ ನಡುವಿನ ವಿಷಯ ರೀ. ಈಗ ಒಂದ್ 7 ರಿಂದ 8 ಲಕ್ಷ ರೂಪಾಯಿ ಐತೆ. ಆ 7-8 ರಿಂದ 8 ಲಕ್ಷ ರೂಪಾಯಿ ಯಾರು ಏಜೆಂಟ್ರು ಹೊಡ್ಯಾಕತ್ತಾರೋ ಏನ್ ರೈತರಿಗೆ ಕೊಡತ್ತಾರೋ? ನಾವು ನೇರ ದಿಟ್ಟವಾಗಿ ರೈತರ ಸಂಬಂಧನ ರೈತರ ಈಗ 40 ರಿಂದ 45 ಲಕ್ಷ ರೂಪಾಯಿ ಕೊಡ್ತಾನಂತಂದ ಅನ್ನಕತ್ತಾರ. 45 ಲಕ್ಷ ರೂಪಾಯಿ ರೈತರ ಕೊಡತಾನ ಅಂದ ಗಜಿಗೆ ಫ್ಯಾಕ್ಟರ್ ಎಟ್ ಕೊಡಾಕತ್ತಾರು. ಮತ್ತೆ ಫ್ಯಾಕ್ಟರ್ ಇಂದ ಎಟ್ ಇವ್ರು ಇದ ಮಾಡ್ಕೊಂಡಾರು. ಮತ್ತ ಅದನ್ನ ಯಾರು ಏಜೆಂಟ್ ಅಂತ ಅಂದಾರಲ್ಲ, ನಾವ್ ಇವ್ರ ಹೆಸರು ತೋರಂಗಿಲ್ಲ. ಯಾಕಂದ್ರ ಇವ ಅದ್ ನಮ್ಮ ಮನ್ಯಾಗ ಸಂಪರ್ಕ ಸಂಸ್ಕೃತಿ ಬೆಳೆಸಿಲ್ಲ ನಾವ್ರಿ ಅಂದ ಮಾತಾಡಾರ. ಅದಕ್ಕಾಗಿ ಇದ್ರೊಳಗೆ ಏಜೆಂಟ್ರು ಯಾರ ಏನ ಅನ್ನೋದು ಅದನ್ನ ನೀವು ಮಾಡ್ಕೊಂಡು ಇದ ಮಾಡ್ಕೊಬೇಕಂತ ಈಗ ಜಮೀನ ತಾವ ಇದನ್ನ ರೈತರ ಕೆಲವೊಂದು ರೈತರು ಕೊಡಾಕ್ತಾನೆ ಅವ್ರ ಕೊಟ್ಟಿದ್ದಾರೆ. ಮುಂದ ಅವ್ರಿಗೆ ಹಾನಿಗಳ ಬಗ್ಗೆ ವಿಚಾರ ಇಟ್ಕೊಂಡ್ ಕೊಟ್ಟಾರೋ ಹೆಂಗ್ ಸರ್? ಈಗ 40 ಎಕರೆ ಅಗ್ರಿಮೆಂಟ್ ಮಾಡಿದೇನಂತಾರ್ರಿ ಅವ್ರು. ನಮ್ಮಲ್ಲಿ ಸರಿಸುಮಾರು ನಮ್ಮ ಊರ್ ಭೂಮಿ 21 ಎಕರೆ ಮಟ್ಟ ಐತ್ರಿ. 21 ಎಕರೆ ಪೈಕಿ 9 ಎಕರೆ ಏನು ಹಿಂಗ ಅಗ್ರಿಮೆಂಟ್ ಮಾಡಿದಾರ. ಇವತ್ತಿನ ದಿನ ಇಲ್ಲಿ ಸೇರಿರುವಂತ ರೈತ ಬಾಂಧವರು ಯಾವ ಉದ್ದೇಶಕ್ಕಾಗಿ ಸೇರ್ಯಾರಪ್ಪ ಅಂತಂದ್ರ, ಇಲ್ಲಿ ಯಾರೋ ಒಬ್ರು ಪ್ರೈವೇಟ್ ಕಂಪನಿ ಅಂತ ಹೇಳಿ ಕೆಲವೊಂದು ಭೂಮಿಗಳನ್ನ ಪರ್ಚೇಸ್ ಮಾಡ್ತಾ ಇದಾರ. ಆ ಕಾರಣಕ್ಕಾಗಿ ಇಲ್ಲಿ ರೈತರ ಸಂಪೂರ್ಣವಾದ ಅದಕ್ಕೆ ಅನುಮತಿ ಇಲ್ಲ. ಅವ್ರನ್ನ ಹೆದರ್ಸಿ ಬೆದರ್ಸಿ ಅವ್ರಿಗೆ ಏನೇ ಒಂದು ಆಮಿಷ ತೋರಿಸಿ ಆ ಕಂಪ್ನಿ ಒಳಗ ನಿಮ್ನ ಕೆಲಸ ಕೊಡ್ತೀವಿ ಒಬ್ರಿಗೆ ಕುಟುಂಬದಲ್ಲಿ ಅಂತ ಹೇಳಿ, ಈಗ ನಾವು ಆಲ್ರೆಡಿ ಈಗ ಬಾಜು ಒಂದು ಕಂಪ್ನಿಯಲ್ಲಿ ಕಂಡಿದ್ದೀವಿ. ಅಲ್ಲಿ ಯಾರಿಗೂ ಇನ್ನೂ ತನಕ ಕೆಲಸ ಕೊಟ್ಟಿಲ್ಲ. ಮತ್ತ ಇಲ್ಲಿ ನಮ್ಮ ಹದ್ದಿ ಒಳಗೆ ಇರುವಂತ ರೈತರು ಪ್ರತಿದಿನ ಒಂದು 10 ಕಾರ್ಮಿಕರಿಗೆ ಕೆಲಸ ಕೊಡುವಂತ ಹೊಂದಿರುವಂತ ರೈತರು. ಇವರು ಒಂದು ಖಾಸಗಿ ಕಂಪನಿಗೆ ಯಾವ್ದೋ ಒಂದು ಖಾಸಗಿ ಕಂಪನಿಗೆ ಬಲಿಯಾಗಿ ಅವ್ರಿಗೆ ಹೋಗಿ ಅಲ್ಲಿ ಒಂದು ಯಾವ್ದೇ ರೀತಿಯಿಂದ ನಾವು ಕೆಲಸ ಮಾಡ್ಬೇಕು, ಅವ್ರಿಗೆ ನಾವು ಹಾಳಾಗ್ಲಿಕ್ಕೆ ಬಯಸಂಗಿಲ್ಲ. ಮತ್ತ ನಿನ್ನೆ ಯಾರೋ ಒಬ್ರು ಹೇಳಿದ್ರು, ಬಾಳೇಶಣ್ಣ ಅವ್ರ ಹೆಸರು ತಗೊಂಡ ಹೇಳಿದ್ರು, ನೀ ಯಾವ ಕಂಪ್ನಿ ತರವಪ್ಪ ಅಂತ ಹೇಳಿ. ಅವ್ರು ಬಾಳೇಶಣ್ಣ ಅವ್ರು ಇಲ್ಲಿ ಯಾವ ಕಂಪ್ನಿ ತರಬೇಕು, ಯಾವ ಒಂದು ರೈತರಿಗೆ ತೊಂದರೆ ಹಾನಿ ಉಂಟು ಮಾಡ್ಬೇಕು ಅನ್ನುವಂತ ಮನೋಭಾವದಿಂದ ಅವ್ರೇನು ಇದನ್ನೆಲ್ಲ. ಇಲ್ಲಿ ಅವರ ಉದ್ದೇಶ ಎಷ್ಟ ಐತಿ, ರೈತರ ಪ್ರತಿಧ್ವನಿಯಾಗಿ ಎತ್ತಿ ಈ ರೈತರಿಗೆ ಅನುಕೂಲಕ್ಕಾಗಿ ಅವರು ದುಡಿತಾ ಇದಾರೆ ಪ್ರಮುಖ ಹೊಂದ್ಕೊಂಡು. ಆ ಕಾರಣಕ್ಕಾಗಿ ಇಲ್ಲಿ ಬರುವಂತ ಧಮ್ಕಿ ಆಹೋಪಗಳಿಗೆ ಯಾರು ತಲೆಗಳನ್ನ ಹಾಕಂಗಿಲ್ಲ. ಇನ್ ಮುಂದ ಇಲ್ಲಿ ಇರುವಂತ ಇಲ್ಲೆಲ್ಲಾ ಬಂದವರು ರೈತರ, ಇಲ್ಲಿ ಯಾರು ನಾವು ದುಡ್ಡು ಕೊಟ್ಟು ಅದು ಇದು ಮಾಡಿ ಕರ್ಸಿಲ್ಲ. ಇಲ್ಲಿ ಇನ್ನು ಮುಂದಿನ ನಮ್ಮ ಪೊಲೀಸ್ ಇಲಾಖೆಯವ್ರಿಗೂ ಕೂಡ ನಾ ಇಲ್ಲಿಂದ ಹೇಳಕ್ ಬಯಸ್ತೀನಿ, ಇಲ್ಲಿ ಇರುವಂತ ಯಾರೋ ಏನ್ ನೀವೇ ಹೇಳಿ ಸರ್. ಈಗರೇ ಮೊನ್ನೆ ನಾವ್ ಒಂದ ಪ್ರೆಸೆಂಟ್ ಮಾಡಿದ್ವು. ಯಾಕೆ ಮಾಡಿದ್ವ, 13ನೇ ತಾರೀಕು ದಿವಸ ಒಂದ್ 10 ಕಾರ್ ಗಾಡಿ ಬಂದು. ಆ ದಿವಸ ನಮಗ ನೀವು ಕೇಳಿ ಯಾರ ಜಮೀನ್ ಕೊಡತ್ತಾರ ಯಾವ್ದು ನಮಗ್ ಅನ್ನೋದು ಗೊತ್ತಿರಕಿಲ್ಲ. ಅದ ಭಾರತ್ ಪೋಂಚ್ ಕಂಪನಿ ಅದು ನಿನ್ನೆ ಅದ ಪ್ರೆಸ್ಮೆಂಟ್ ಮಾಡೋದ್ಲಿ ಗೊತ್ತಾತು. ಭಾರತ್ ಪೋಂಚ್ ಕಂಪನಿ ಬೆಳಗಾವದಾರ ಒಬ್ಬ ವಾಜ್ ಅನ್ನೋರ ಕಡೆಯಿಂದ ಅದಕ್ ಮೇನ್ ಅವ ಅದ್ರ ತರ ಉಳ್ಕ್ಯದವ್ರು. ಅದನ್ನ ನಾವ್ ಮಂದಿಗೈತೆ ಹೆಸರು ತಗೊಂಡು ಕ್ವಶನ್ ಮಾತಾಡುವ ನಮ್ಮ ಸಂಸ್ಕೃತಿ ಅಲ್ಲ, ನಮ್ಮದ ಇದಲ್ಲ. ಬೆಳೆದಿಲ್ಲ, ನಾವ್ ಯಾರ್ದು ವೈಯಕ್ತಿಕ ಹೋಗಲ್ಲ ನೋಡ್ರಿ. ನಾ ಕೂಲಿ ಮಾಡಿದ್ರು ನಮ್ಮ ಊರಾಗ ಅದನ್, ನಾ ಡಾನ್ ಇದ್ರು ನಮ್ಮ ಊರಾಗ ಅದನ್, ನಾ ಹೀರೋ ಇದ್ರು ನಮ್ಮ ಊರಾಗ ಇದನ್. ನಾ ಯಾವ ಊರಿಗೆ ಹೋಗಿಲ್ಲ, ಮೊದ್ಲೇದ್ ಯಾವ ಊರಿಗೂ ನಾವ್ ಹೋಗಕ್ ಹೋಗಿಲ್ಲ. ನಾವು ಯಾರನ್ನೂ ಕೆಣಕೋದಿಲ್ಲ, ಕೆಣಕಿದವ್ರನ್ನ ಬಿಡುದಿಲ್ಲ. ಇದನ್ನ ಮೊದ್ಲು ಅರ್ಥ ಮಾಡ್ಕೊರಿ. ಕೈ ಮುಗಿದ್ ಬಂದ್ರಿ ಕಾಲ್ ಬೀಳ್ತಾವ. ನಮ್ಮ ಸಂಸ್ಕೃತಿ ಇದ. ನಾವು ಯಾರಿಗೆ ಅವ್ರ ಹೆಸರು ಮಾತಾಡ್ಲಿ, ಅವ್ರ ದೊಡ್ಡವರಾಗ್ಲಿ ಹೆಸರು ಮಾತಾಡ್ಲಿ, ದೊಡ್ಡವ್ರದವ್ರು ನಾವ್ ಅವ್ರಿಗೆ ಏನೋ ಅನ್ನೋದಿಲ್ಲ. ನಾವ್ ಯಾರ ಹೆಸರು ತಗೊಂಡು ಮಾತಾಡೋದಿಲ್ಲ. ಕಂಪನಿ ಅವ್ರಿಗೊಂದು ವಿಜಾ ಹೇಳ್ತಾನ, ನಾವು ಪ್ರೆಸ್ ಮೀಟ್ ಮಾಡಿದ ಕೂಡಲೇ 100-200 ಹುಡುಗರ್ನ ಗುಂಡಾಗೇರಿ ಹುಡುಗರ್ನ ಬೇರೆ ಊರಿಂದ ಕರೆಸಿ ಅಲ್ಲೇ ಹಾದ್ಯಾರಿಗೆ 10-20 ಮಂದಿ ನಿಲ್ಲಿಸಿ ನಾವ್ ಎಲ್ಲೇ ಸ್ಟ್ರೈಕ್ ನೋಡಿದ್ರಿ ನೀವು, ಕಂಪನಿಗೆ ಜಮೀನು ಕೊಡುದಿಲ್ಲ ಸ್ಟ್ರೈಕ್ ಮಾಡ್ತಾರ. ಇವ್ರು ಕೊಡ್ತಾವ ಸ್ಟ್ರೈಕ್ ಮಾಡ್ತಾರ ಅಂದ್ರೆ ನೀವ ತಿಳ್ಕೊರಿ. ಮತ್ ನೀವು ತಿರ್ಗಾಡಿದಾರಿ 80-90% ನೀರಾವರಿ ಐತಿ. ಹೇಳ್ರಿ, ನಾವ್ ಮಣಗುತ್ತಿದ್ ಒಂದ್ 15-20 ಎಕರೆ ಐತಿ. ನಾವ್ ವಾಸ್ತವ ಜಮೀನು ತಗೋರನಿಲ್ಲ ಅಂತ ಹೇಳ್ರಿ, ಒಪ್ಕೊರೋಣ. ನಾವು ವಾಸ್ತವ ಜಮೀನು ತಗೋರನಿಲ್ಲ ಅಂತ ಒಪ್ಕೊರೋಣ. ಒಂದ್ ಲೇಔಟ್ 4 ಎಕರೆ ಲೇಔಟ್ ಮಾಡ್ತಾರ. ಅದ್ರಾಗ ಒಂದ್ 200-300 ಪ್ಲಾಟ್ ಬೀಳ್ತಾವ. ಫಸ್ಟ್ ಒಂದೇ ಮನಿ ಕಟ್ತಾರ, 400 ಒಮ್ಮೆ ಕಟ್ತಾರ. ಫಸ್ಟ್ ಎಟ್ ಕಟ್ತಾರ್ರಿ. ಹಂಗ ಒಂದ್ ಕಂಪ್ನಿ ಬತ್ತಂದ್ರ ಇಲ್ಲಿ ಎಲ್ಲಾ ಬರವಣ. ಇದ್ ನಮ್ದು ಎಲ್ಲಾನೇ ಹೋಗೋದ, ಒಂದ್ ಬತ್ತ ಎಲ್ಲಾ ಹೋಗವ. ಒಂದ್ ಲೇಔಟ್ ಅವ್ರ ಒಂದ್ ಮನಿ ಕಟ್ತಾರಲ್ಲ ಸ್ಟಾರ್ಟಿಂಗ್. ಅವ್ರ ಇನ್ನೊಂದ್ರಿ ಮಣಗುತ್ತ ಅವ್ರ ಒಂದ್ 21 ಎಕರೆ ಐತಿ. ಅದ್ರಾಗ ಅವ್ರ 40 ಎಕರೆ ತಗೊಂಡವಂತಾರಲ್ಲ, ಖರೀದಿ ಮಾಡ್ಕೊಂಡವಂತಾರು. 40 ಎಕರೆ ತಗೊಂಡ್ರೆ ಮಾಡ್ಲಿ ಕಟ್ಲಿ, ನಾನ್ ಬ್ಯಾಡ ಅನ್ನೋದಿಲ್ಲ. ಕಟ್ಟಾಕ್ ಹಿಡಿಬೇಕಾಗಿತ್ತು. ಪ್ರೆಸ್ಮೆಂಟ್ ಮಾಡೋ ಅವಶ್ಯಕತೆ ಇರಕ್ಕಿಲ್ಲ. ರೈತ ಕೊಟ್ರೆ ನಾವ್ ಕೊಟ್ಟಿದವತ್ ರೈತ ಒಬ್ರಿಬ್ರು ಹೇಳಿರ್ಬೋದು, ಅಗ್ರಿಮೆಂಟ್ ಮಾಡಿ ಅವ್ರು ಇದ ಮಾಡಿರ ಅವ್ರ ಕೊಟ್ರೆ ಕಟ್ಕೋಬಹುದಿತ್ತು. ನಾವ್ ಬ್ಯಾರೆ ಊರ್ ಮುಂದಿನ ಕಾಸಾನಿಲ್ಲ. ಇಲ್ಲಿ ಯಾರ ಏಜೆಂಟ್ ಅದ ನೀವ ನೋಡ್ಕೊರಿ.
ಏಜೆಂಟ್ ಏನಪ್ಪ ಯಾರ ಆ? ನಾವ್ ಎಲ್ಲಾ ರೈತರು ನಾವು ರೈತರ ಪರವಾಗಿ ಓಡಾಡ್ತಾನ 2010-11 ಈಗಿನ ಸುದ್ದಿ ಬೇಡ. 2010-11 ಜವಾರಿ ಕಂಪ್ನಿಯವ್ರು ಅಲ್ಲೇ ಕಟ್ಟಿ ಹಾಕಿ ಹೊರ ಹಾಕಿ ಹಾಕಿದವ್ ನಾವು. ಕೊತ್ತಗಾರ ಸಾಹೇಬ್ರು ನೋಡಿದಾರಿಲ್ಲ ನೀವು? ಎತ್ತಕ್ಕೋಸ್ಕರ ರೈತರಿಗೋಸ್ಕರ ನನ್ನ ಹೆಸರು ಬೇಕಾದ್ ಮಾತಾಡ್ಲಿ ಅವ್ರ. ನಂದು ಎಲ್ಲೇ ಇದ್ರು ರೈತರ ಪರವಾಗಿ ಹೋರಾಟ ಐತಿ. ಮಂದಿ ಬೇಕಾದ್ ಮಾತಾಡಲ್ಲ, ತಲೆ ಕೆಡ್ಸ್ಕೋದಿಲ್ಲ. ಮತ್ತ ಇಲ್ಲಿ ಅವ್ರು ಮಣಗುತ್ತಾರ ಒಂದ್ 9 ಎಕರೆ ಅಗ್ರಿಮೆಂಟ್ ಆಗೈತಿ. ಅಲ್ಲಿ ಮಣಗುತ್ತಾರದ ಒಂದ್ 20 ಎಕರೆ ಐತಿ. ಅವ್ರು ಕೊಟ್ಟಾರ ತಿಳ್ಕೊರಿ, ನಿಮ್ ಕಡೆ ಫೋನ್ ಬಂದ್ ಮಾಡ್ರ ಕೊಟ್ಟಾರ ತಿಳ್ಕೊರಿ. ಅದ ಇಲ್ಲಿ ನಮ್ ಊರ್ ಬಡ್ಡಿಗೆ 10ಕ್ಕೆ ಸರ್ವೆ ನಂಬರ್ ಐತಿ. ಆ 10ಕ್ಕೆ ಯಾರು ಒಂದ್ ಕೆಟ್ಟ ಒಂದ್ ಮೊಲಾಸಸ್ ಫ್ಯಾಕ್ಟ್ರಿ ಕೊಟ್ರ ಅಂದ್ರ ಇಫೆಕ್ಟ್ ಆಗೋದು ಮಾಸ್ತಿ ಒಳಗೆ. ಜಮೀನು ಮಾಲಕರು ಮಣಗುತ್ತಾಗಿರ್ಬೋದು, ಅದ ಮಾಸ್ತಿ ಒಳಿ ಹದ್ದಿನಾಗೈತಿ. ಅದಕ್ಕ ನಮ್ಮ ಜೀವ ಹೋದ್ರು ಸಹಿತ ನಾವ್ ಫ್ಯಾಕ್ಟ್ರಿ ಕಟ್ಟು ಕೊಡಂಗಿಲ್ಲ. ಭಾರತ್ ಫೋನ್ಸ್ ಕಂಪ್ನಿ ಅವ್ರಿಗೆ ಹೇಳ್ತಾನ, ಜೀವ ಹೋಗ್ಲಿ ವಿಷದ ಬಾಟ್ಲೆ ತಗೊಂಡ್ ಕುಂತಾವ. ಇದು ಲಾಸ್ಟ್ ಇಲ್ಲಿ ಪ್ರೆಸ್ ಮೀಟ್. ಇನ್ನೇರೆ ನೀವು ತೆಳಗ್ ತೆಪ್ಪ ಕೈ ಹಾಕಿರಿ ಅಂದ್ರ DC ಆಫೀಸ್ ಮುಂದ ತಿಂಗಳಾರು ನಾವ್ ಹೋರಾಟ ಮಾಡ್ತಾವ. SP ಆಫೀಸ್ ಮುಂದ್ ತಿಂಗಳಾರು ಹೋರಾಡ್ತಾವ. ನಾವ್ ಯಾರಿಗೈತೆ ಗುಂಡಾಗಿರಿ ಮಾಡೋದಿಲ್ಲ. ಇನ್ನೊಂದ್ ತೆಪ್ಪಿ ನಮ್ಮ ಆಸ್ತಿ ಹೊಳಿ, ಬೆನಕೋಳಿ, ಹುಣೂರ, ನರಸಿಂಗಪುರ ಮಣಗುತ್ತಿ ತೋಡೆ ಮಂದಿಗೆ ಯಾರಿಗೆ ಏನ ಕೂದಲಿಗೆ ದಕ್ಕಿತ್ರ ಭಾರತ್ ಫೋನ್ಸ್ ಕಂಪ್ನಿ ಕಾರಣ, ವಾಜ್ ಕಾರಣ, ಮತ್ ನೀನ್ ಮಾತಾಡಿದವ್ರ ಕಾರಣ. ಯಾರು ಮಾತಾಡಿದಾರ ನಾವ್ ಹೆಸರು ಹೇಳೋದಿಲ್ಲ, ಅವರ ಕಾರಣ. ಒಂದ್ ಹುಡುಗ ಜರಕರ್ತ್ ಒಂದ್ ಕೂದಲಿಗೆ ದಕ್ಕಿತ್ರ ಪೊಲೀಸ್ ಇಲಾಖೆಯವರ, ಒಂದ್ ಹುಡುಗ ಕೂದಲಿಗೆ ದಕ್ಕೈತಿ ಯಾರ ಜೀವ ಕೇಂದ್ರ ಯಾರ ಮೇನ್ ಭಾರತ್ ಫೋನ್ಸ್ ಕಂಪ್ನಿ ಕಾರಣ, ವಾಜ್ ಕಾರಣ, ಪ್ಲಸ್ ಅವ್ರ ನೀನ್ ಮಾತಾಡಿದವ್ರ ಕಾರಣ. ನಾ ಹೇಳೋದಿಲ್ಲ. ಮತ್ ಇಲ್ಲಿವರೆಗೆ ನಾ ಎಲ್ಲಿ ಏಜೆಂಟ್ಗೆ ಮಾಡಿದಾನು ಒಬ್ಬರಲ್ಲಿ ತೋರ್ಸ್ಕೊಡ್ರಿ. ಆ ಕಂಪನಿ ಹೋಗ್ಲತ್ ನಾವು ರೈತರ ಕುರತ ಇದ್ದಾನೆ. ಮಣ್ಣು ಪ್ರೆಸ್ ಮಾಡಿದಾಗ ನಮ್ಮ ರೈತರ ದಿನ 400 ಜನ ಬಂದ್ ಇಲ್ಲಿ ಕೂಲಿ ಮಾಡ್ತಾರ, ನೌಕರಿ ತಗೋತಾರ. 400 ಜನ ದಿನ ಬಂದ್ ಮಾಡ್ತಾರ. ಒಬ್ಬೊಬ್ಬ ರೈತ 10-20 ಮಂದಿ ಕೂಲಿ ಹಚ್ತಾನು. ಅಲ್ಲಿ ಕಸ ಹುಡ್ಗಾಕ್ ಹೋಗೋನು ನಾವ, ಕಸ ಹುಡ್ಗಾಕ್ ಹೋಗೋನು. ಬೇರೆದವ್ರ ತಂದು ನೌಕರಿ ಕೊಡಿಸ್ತಾವ ಅಂತಾರ. ನಮ್ಮಲ್ಲಿ ಬೆಳಗಾದಾಗ ಕೇಳ್ಕೊರಿ, ಎತ್ತ ಕಾಯಿಪಲ್ಲೆ ಹೆಂಗ್ ಹೋಗ್ತೈತಿ, ಕಬ್ಬ್ ಹೆಂಗೈತಿ, ಶೇಂಗಾ ಹೆಂಗೈತಿ, ಇದನ್ನ ಕೇಳ್ಕೊರಿ. ಆಯ್ತು, ಬಾಜುನ ಒಂದ್ ಕಂಪ್ನಿ ಐತಿ. ಫಸ್ಟ್ 10 ಎಕರೆ ಅಂತ ಬಂದ್ರ ಇವತ್ತಿಗೆ 500 ಎಕರೆ ತಗೊಂಡಾರ. ನೀವ ನೋಡ್ಕೋರಿ, ಒಬ್ಬನ ಹುಡುಗರು ತಗೊಂಡಾರ, ಇಲ್ಲಿ ಹೊಲ ಕೊಟ್ಟವ್ರ ತಗೊಂಡಾರ. ಮತ್ತಿನ್ ಮುಂದೆ ತಗೋತಾರ ಅದೇನ. ನನ್ನ ಯಾರು ಬಿಡ್ಯಾವ್ರಿದ್ರ ಬಿಡ್ಲಿ, ಕಡ್ಯಾವ್ರಿದ್ರ ಕಡ್ಲಿ, ರೈತಗೋಸ್ಕರ ನಾವು ಜೀವ ಕೊಡಾಕ್ ತಯಾರದವ. ರೈತರಿಗೋಸ್ಕರ ಜೀವ ಕೊಡಾಕ ತಯಾರ. ಇಂತ ದೊಡ್ಡ ಬೆದರಿಕೆಗೆ ಅಂಜೋದಿಲ್ಲ, ನಾವು ತಯಾರದವ. ಇನ್ನೊಂದು ಈಗ ಅವರು ರೈತರು ಕೊಟ್ಟಾರ ಅಂತಂದ್ರ ಒಂದೊಂದ್ ಸರ್ವೆ ನಂಬರ್ ಜಂಟಿ ಅದಾರ. ಜಂಟಿ ಅಂದ್ರ 4-5 ಮಂದಿ ಇರ್ತಾರ. ಒಬ್ಬ ಕೊಟ್ರ ಇನ್ನೊಂದ್ 3 ಮಂದಿ ಕೊಡಾಕ್ಬೇಕು. ಅಗ್ರಿಮೆಂಟ್ ಕೆಲವೊಂದ್ ಆಗಿಲ್ಲ ಅಲ್ಲಿ. ಅವ ಅಂತಾವ್ ಯಾವ ಅಷ್ಟ ಜನ ಅದಾರ. ಒಬ್ಬ ಸಿದ್ದಪ್ಪ, ನಾವ್ ನಿನ್ನೇನು ಮಾತಾಡಿದ್ಲ, ನಾವ್ ಹೊಲ ಕೊಟ್ಟಿದ್ದ ಮರಾಠಾಗ ಮಾತಾಡಿಲ್ಲ. ಅದ್ರ 4 ಎಕರೆ ಜಮೀನಿದೆ. 3 ಮಂದಿ ಅಣ್ಣತಮ್ಮರದಾರ. ಅವನ ಪಾಲಿಗೆ 1 ಎಕರೆ 13 ಗುಂಟೆ ಹಿಂಗ್ 4 ಎಕರೆ ನಡುವು ಬರ್ತೈತಿ. ಆಚೆ ಕಡೆ ಅಣ್ಣು ಕೊಡಾಕ್ತಾ ಇರಲ್ಲ ಕುಮಾರ್ ಅವ್ರ, ಈಚೆ ಕಡೆ ತಮ್ಮ ಕೊಡಾಕ್ತಾ ಇರಲ್ಲ. ಅವಂಗ ಆಮಿಷ ಒಡ್ಡಿ ತಗೊಂಡಾರ. ನಾವು ಯಾರಿಗೆ ಆಮಿಷ ಒಡ್ಡಿ ಇರಲ್ಲ, ನಡು ತಗೊಂಡಾರ. ಅದ ಆಕ್ಚುಲಿ ಖರೀದಿ ಆಗೋದಿಲ್ಲ. ಅದ್ PT ಸೀಟ್ ಅಲ್ಲ ಎಲ್ಲಿ ಬರ್ತಾರೋದು ಏನ್ ಗೊತ್ತದ. ಜಾಯಿಂಟ್ ಅನ್ನೋದ ಇದೀಗ ಅವ್ರಿಗೆ ತಿಳಿಲ್ಲ. 4 ಎಕರೆ ಇದ್ರ ಒಬ್ರಿಗೆ 1 ಎಕರೆ 13 ಮೇಲೆ ಚಿಲ್ಲರ್ ಬರ್ತೈತಿ. ಅವ್ನ ನಟ್ಟು ನಡುವು ಬರ್ತೈತಿ. ತಿಳಿದಿಲ್ರಿ? ಅವ್ರಿಬ್ರು ತಯಾರದಾರಪ್ಪ ಅಂತಂದ್ರ. ಮತ್ತೆ ಜಮೀನು ಕೂಡ ಕಾರ್ಖಾನೆ ಅಂತ ಯಾರು ತಯಾರಿಲ್ಲ. ಸುಮ್ ಇದಕ್ ಬರತ್ತಾರ. ಕಂಪನಿಯಾರು ದಯವಿಟ್ಟು ಕೈ ಮುಗಿದು ಹೇಳ್ತಾನ, ನಿಮ್ಗೆ ಇವತ್ತಿಗಿನ ಕೈ ಬಿಟ್ಟು ಹೇಳ್ರಿ. ಇಲ್ಲಿಕ ವಿಸದ ಬಾಟ್ಲೆ ತಗೊಂಡ್ ನಾವು DC ಆಫೀಸ್ ಮುಂದೆ, SP ಆಫೀಸ್ ಮುಂದೆ ನಮ್ಮ ಪ್ರಾಣ ಎಲ್ಲಾರು ತಯಾರದಿರ್ಲಿ ಹೇಳ್ರಿ. ಮತ್ ಇಲ್ಲಿ ಬಂದಂತವ್ರ ಎಲ್ಲಾರು ರೈತರು ಅಲ್ಲಿ ಇವ್ ನೋಡ್ಕೋರಿ, ಜಮೀನು ನೋಡ್ಕೋರಿ. ಇನ್ನ ಹೇಳ್ಬೇಕು ಹೇಳ್ರಿ, ಏನೇನ್ ನಮ್ ಬಗ್ಗೆ ಮಂದಿನ ಮಾತಾಡ್ರಿ, ನನ್ ಕ್ವಶನ್ ಕೇಳ್ರ ಕೇಳ್ರಿ. ಈಗ ನೀರಾವರಿ 74ದಾಗ ನೀವು ಮುಳುಗಡೆ ಆಗಿ ಇಲ್ಲಿ ಇದನ್ನ ಮಾಡ್ಕೊಂಡ್ ಬಂದ್ರಿ. ಅಲ್ಲಿವರೆ ಇವತ್ತೊಂದ್ 40ರಿಂದ 50 ವರ್ಷ ತನಕ ನೀವು ಇದ್ರಾಗನ ಜೀವನ ಹೋಯ್ತು. ಇನ್ನು ಮುಂದೆ ನೀವು ಏನೋ ಬದಲಾವಣೆ ಮಾಡ್ಬೇಕಂತ ವಿಚಾರ ಇತ್ತು. ಆದ್ರೂ ಅಂತ ಟೈಮ್ದಾಗ ನೀವು ಜಮೀನ್ ಕೊಡಾಕ ನೀವು ರೈತರಿಗೆ ಕೆಲವೊಂದು ಆಮಿಷ ಒಡ್ಡಿ ಇದನ್ನ ಮಾಡ್ರಿ. 1 ನಿಮಿಷ ಸರ್, ಒಂದ್ ಸ್ವಲ್ಪ ನಂದು ಸಾಲ ಅದ ಮ್ಯಾಟ್ರಿಕ್ 10ನೇ ಯಾಕೆ ಆತತ್ ಕೇಳ್ಕೊರಿ. ಮುಂದ ಕಲ್ಸಾಕ ನಮ್ಮ ತಂದೆ ತಾಯಿಗಳಿಗೆ ಆಗ್ಲಿಲ್ಲ. ಯಾಕ ಆಗ್ಲಿಲ್ಲ ಅಂದ್ರ ಆಗ ಜಮೀನ್ ಏನು ಕೊಟ್ರಲ್ಲ, ಪೂರ್ತಿ ಕಲ್ಲ ಕಂಟಿ ಇತ್ತ. ಅಂದ್ರ ಆ ಕಲ್ಲ ಕಂಟಿನ್ಯೂ ಎಬ್ಸಾಕ್ ಹಚ್ಚಿರ ನಮ್ಮನ್ನ. ಅಂದ್ರೆ ಜಮೀನು ಮಾಡ್ಬೇಕನ್ನೋ ಉದ್ದೇಶಲೇ. ಇಲ್ಲಿ ನಮ್ಮ ಸುತ್ತಳ್ಯಾಗ ಮುಳುಗಡೆದಾಗ ಯಾರು ಡಿಗ್ರಿ ಮಾಡಿಲ್ಲ, ಒಬ್ಬೊಬ್ರು. ಈಗ ನಾವ್ ಅದನ್ನ ಕಲ್ಲು ತೆಗದ ನೋಡ್ಕೊಂಡ್ರಿ, ನೀವು ವಿಡಿಯೋ ಮಾಡ್ಕೊಂಬರ್ರಿ. ಕಲ್ಲು ತೆಗದ ಈಗ ಪ್ರತಿಯೊಬ್ಬರು ಬೋರ್ ಹೊಡ್ಕೊಂಡ ಎಲ್ಲಾರು ಸುಧಾರಿಸ್ಕೊಂಡ ಈಗ ಒಂದ್ ಲೆವೆಲ್ ಸ್ವಲ್ಪ ಇನ್ನ ಸಾಲ ಅದಾವ ಎಲ್ಲಾರು. ಈಗ ಒಂದ್ ಸ್ವಲ್ಪ ಸುಧಾರ್ಸತ್ತಾರು. ಈಗ ಬಿಟ್ಟು ಹೋಗಂದ್ರೆ ಹೆಂಗ್ ಹೋಗೋಣ ನೀವು ಹೇಳ್ರಿ.